ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿ 6ನೇ ತರಗತಿ ಒಳಗ ಒಬ್ರು ರೋಜಿ ಮಿಸ್ ಏನ್ ಮಾಡ್ತಿದ್ರಂದ್ರ ಪುಣ್ಯಕೋಟಿ ಮತ್ತು ಚಂಡ ವ್ಯಾಕರಣವನ್ನು ಏನ್ ಮಾಡ್ತಿದ್ರಂದ್ರ ಕಥೆಯನ್ನ ಹೇಳಾಕತ್ತಿದ್ರು. ತುಂಬಾ ಒಳ್ಳೆ ನೀತಿ ಕಥೆ. ಮಕ್ಕಳೆಲ್ಲರೂ ಏನಂದ್ರೆ ಅದನ್ನ ತುಂಬಾ ಆಸಕ್ತಿ ಏನ್ ಮಾಡ್ತಿದ್ರು ಹೇಳಾಕ್ತಿದ್ರು. ತರಗತಿಯ ಹೊರಗಡೆ ಏನಂತಂದ್ರ ಮೈದಾನದಲ್ಲಿ ಒಂದು ಸಂಪಿಗೆ ಮರ. ಆ ಸಂಪಿಗೆ ಮರದಲ್ಲಿ ಒಂದು ದುಬಾಕು ದೆವ್ವು. ಯಾವ ದೆವ್ವು? ತಪ್ಪಕ್ಕಂತ ತಲೆ ಕೆಳಗೆ ಮಾಡ್ಕೊಂಡು ಜಿಗಿತಿ. ಮೆಟ್ಟಲ್ ಪಕ್ಕದ ಬರ್ತೈತಿ. ಅಲ್ಲೆಲ್ಲ ಮಕ್ಕಳು ಊಟದ ಚೀಲ ಇಟ್ಟಿದ್ರು. ಏನಿಟ್ಟಿದ್ರಂತ? ಎಲ್ಲಾ ಡಬ್ಬಿಗಳು ನೋಡಿ ದುಬಾಕತೆ ಊಟ. ನನಗೆ ತುಂಬಾ ಹಸಿವಾಗಿದೆ. ನಾನೀಗ ಇವುಗಳನ್ನೆಲ್ಲ ಏನ್ ಮಾಡ್ಬೇಕು? ಖಾಲಿ ಮಾಡಬೇಕು. ಒಂದೊಂದು ಡಬ್ಬಿ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಒಂದೇ ಡಬ್ಬಿ ತೆಗಿ ಉಪ್ಪಿಟ್ಟು ಕಾಂಕ್ರೀಟ್ ಬೇಡ. ನೆಕ್ಸ್ಟ್ ಒಂದು ಡಬ್ಬಿ ತೆಗಿತೈತಿ. ಅವಾಗ ಏನಂತದ? ದೋಸೆ. ದೋಸೆ ಇಡ್ಲಿ ಬೇಡ. ಹಿಂಗೆ ಡಬ್ಬಿ ಡಬ್ಬಿ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಡಬ್ಬಿ ತೆಗಿತದ ಕೇಸರಿ ಬಾತು. ವಾವ್, ಸ್ವೀಟು ನನಗೆ ತುಂಬಾ ಇಷ್ಟ. ಲವಕ್ ಸ್ವಾಹ, ಲವಕ್ ಸ್ವಾಹ. ಹಿಂಗೆ ಎಲ್ಲ ಒಂದೊಂದು ಡಬ್ಬಿ ತೆಗೆದ ಎಲ್ಲ ಖಾಲಿ ಮಾಡಬೇಕು. ಖಾಲಿ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಂದ್ರೆ ದುಬಾಕ ದೇವ್ ಸ್ವೀಟ್ ಅಂತ ಮಂತ್ರ ಹಾಕ್ಬೇಕು. ಏನಂತ? ಸ್ವೀಟ್. ಆ ಡಬ್ಬಿ ಒಳಗೆಲ್ಲ ಕಲ್ಲ ಮಣ್ಣ ಎಲ್ಲ ಏನಪ್ಪ ಅಂದ್ರೆ ತುಂಬ್ಕೊಂಡ್ಬಿಡ್ತಾವ. ಆಮೇಲೆ ಮತ್ತೆ ಸ್ವೀಟ್ ಹೋಗಿ ಮತ್ತೆ ಈ ಮರದಾಗ ಕೂತ್ಕೊಂಡ ಫುಲ್ ನಿದ್ದೆ ಹೊಡ್ಯಾಕ ಸ್ಟಾರ್ಟ್ ಮಾಡಿ. 1 ಗಂಟೆ 15 ನಿಮಿಷ ಆಗ್ತದೆ. ದನ ಗಂಟೆ ಬಾರಿಸ್ತತಿ. ಮಕ್ಕಳಿಗೆಲ್ಲ ಖುಷಿ ಆಗ್ತೈತಿ. ಯಾಕೆ? ಊಟ ಮಾಡಕ್ಕೆ ಹೋಗೋಣಂತೆ. ಮಕ್ಕಳೆಲ್ಲ ಹೋಗಿ ಕೈ ತೊಳ್ಕೊಂಡು ಬಂದು ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಇನ್ನು ಊಟದ ಡಬ್ಬಿ ಮುಚ್ಚಿ ಊಟ ಮಾಡ್ಬೇಕು. ಪುಟ್ಟ ಲಕ್ಷ್ಮಿ ಅನ್ನಕ್ಕೆ ಇರ್ಬೇಕು. ಶಾನೆ ಹುಡುಗಿ. ಎಂತ ಹುಡುಗಿ? ಶಾನೆ. ಆಕಿ ಬಂದು ಡಬ್ಬಿ ತೆಗೆದು ನೋಡ್ತಾಳೆ. ವಿಚಿತ್ರ ಆಗಿರ್ತದೆ. ಆಕಿ ಡಬ್ಬಿ ಒಳಗ ಕಲ್ಲು ಮಣ್ಣು ಐತಿ. ಆಕಿಗೆ ಕೇಸರಿ ಬಾತ್ ಅಂದ್ರೆ ಭಾಳ ಇಷ್ಟ ಅಂತ ಹೇಳ್ಯಾರ. ಅವ್ರ ಮಮ್ಮಿ ಕೇಸರಿ ಬಾತ್ ಮಾಡ್ಕೊಟ್ರು. ಅಯ್ಯೋ, ನನ್ನ ಡಬ್ಬಿಯಲ್ಲಿ ಕೇಸರಿ ಬಾತ್ ಇಲ್ಲ, ಕಲ್ಲು ಮಣ್ಣು ಹಾಕಿದ್ದಾರೆ. ಯಾರು ಅಂತ ಅವಾಗ ಹುಡುಗ ಮಕ್ಕಳೆಲ್ಲ ಅವರು ಹುಚ್ಚಿ ನೋಡ್ತಾರೆ. ನನ್ನ ಡಬ್ಬಿಯಲ್ಲಿನೂ ಏನಿಲ್ಲ, ಕಲ್ಲು ಮಣ್ಣು ಹಾಕ್ಯಾರಂತ ಎಲ್ಲರೂ ಬಾಯಿ ಮಾಡಕ್ಕೆ ಮಾಡ್ತಾರೆ. ಆ ಎಲ್ಲ ಸೌಂಡ್ ಕೇಳಿ ಟೀಚರ್ ಬರ್ತಾರೆ. ಮಕ್ಕಳೇ ಏನಾಯ್ತು ಅಂತ. ಮಕ್ಕಳೆಲ್ಲ ಇದ್ದದ್ದು ಕತ್ತಿ ಹೇಳ್ತಾರೆ. ಅವಾಗ ಹೆಡ್ ಮಿಸ್ಸು ಬರ್ತಾರೆ. ಹೆಡ್ ಮಿಸ್ಸು ಬಂದು ಚೆಕ್ ಮಾಡಿದ್ರೆ ಯಾರು ಡಬ್ಬಿ ಒಳಗೆ ಏನು ಊಟ ಇಲ್ಲ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಇದನ್ನ ಯಾರು ಮಾಡ್ಯಾರ. ಅಯ್ಯೋ ಹಿಂಗ್ಯಾಕಂತ ಎಲ್ಲ ಚರ್ಚೆ ಮಾಡ್ತಾರೆ. ಗೊತ್ತಾಗಲ್ಲ. ಮಕ್ಕಳೇ, ಇವತ್ತೊಂದು ದಿನ ಆಗಿರ್ಲಿ, ನೀವು ಕ್ಲಾಸ್ ರೂಮಿಗೆ ಹೋಗಿ ಅಂತ ಮಕ್ಕಳು ಕಳಿಸ್ತಾರೆ. ಪಾಪ ಉಪವಾಸ ಇದೆ ಮಕ್ಕಳು. ನೆಕ್ಸ್ಟ್ ಡೇ ಮತ್ತೆ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ. ಪಾಠ ಸ್ಟಾರ್ಟ್ ಆಗಿರ್ತೈತಿ. ಈ ದುಬಾಕ ಸಂಪಿಗೆ ಮಾತ್ರ ಕುಂತಿರ್ತೈತಿ. 12:30 ಆಕೈತಿ. 12:30 ಫುಲ್ ಹೊಟ್ಟೆ ಹಸಿರು. ತಲೆ ತಳಗ ಮಾಡಿ ಜೋತಾಡ್ತಿರ್ತಾರೆ. ಜೋತಾಡ್ಕೊಂತ ದುಬಾಕ ದೇವ್ ಸ್ವೀಟ್ ಅಂತ ಮತ್ತೆ ನೋಡ್ತಾರ. ಡಬ್ಬಿ ಎಲ್ಲ ಫುಲ್. ಒಂದೊಂದು ಡಬ್ಬಿ ತೆಗೆದು ಖಾಲಿ ಮತ್ತೆ ಸ್ವೀಟ್ ಟಪಕ್ ಅಂತ ಮಂತ್ರ ಹಾಕ್ತೈತಿ. ಕಲ್ಲು ಮಣ್ಣು ಎಲ್ಲ ಅದ್ರೊಳಗೆ ತುಂಬ್ಕೋತೈತಿ. ಮತ್ತೆ ಸ್ವೀಟ್ ಹೋಗಿ ಸಂಪಿ ಮರ ಆರಾಮ್ ಕುಂತ್ಕೊಂಡು ರೆಸ್ಟ್ ಮಾಡಕ್ಕೆ. ಮಕ್ಕಳೆಲ್ಲ ಬಂದು ನೋಡ್ತಾರೆ. ಮತ್ತು ಸೇಮೆ ಮಕ್ಕಳಿಗೆಲ್ಲ ಅವು ಬಂದ್ಬಿಡ್ತಾರೆ. ಮತ್ತದಿಲ್ಲ ಹಾಳಾಕ್ ಶುರು ಮಾಡ್ಬಿಡ್ತಾರೆ. 7-3 ದಿವಸದಿಂದ ಉಪವಾಸ. ಈ ಸುದ್ದಿ ಪಾಲಕರಿಗೆಲ್ಲ ಮುಟ್ತೈತಿ. ಪಾಲಕರಿಗೆಲ್ಲ ಮುಟ್ಟಾರೆ. ಪಾಲಕರೆಲ್ಲ ಬಂದು ಯಾರು ಮಕ್ಕಳು ತಿಂಡಿ ಕಳ್ರು ಅಂತ ಎಲ್ಲ ಚರ್ಚೆ ಮಾಡ್ತಾರೆ. ಏನು ಪತ್ತೆ ಆಗಲ್ಲ. ಹೆಡ್ ಮಿಸ್ ಒಂದು ನಿರ್ಧಾರ ಮಾಡ್ತಾರೆ. ಇದಕ್ಕೆ ಹೆಣ್ಣು ನೋಡ್ಬೇಕು.
ಇಂಥ ಒಬ್ಬ ಪೈಲ್ವಾನ್ ಏನ್ ಮಾಡ್ತಾರೆ ಅಂದ್ರೆ ಕಾವಲ ಕಾಯಕರ್ತಾರೆ. ಇಂಥ ಪೈಲ್ವಾನ್ ಏನ್ ಮಾಡ್ತಾರೆ ಒಬ್ಬನ ಕಾವಲ. ನೆಕ್ಸ್ಟ್ ಪೈಲ್ವಾನ್ ಬರ್ತಾರೆ. ನೆಕ್ಸ್ಟ್ ಡೇ ಬಂದು ಬ್ಯಾಗ್ ಎಲ್ಲ ಇರ್ತಲ್ಲ ಅದೆಲ್ಲ ಕುಂತು ಕಾವಲ ಕಾಯ್ತಿರ್ತಾರೆ. ಇಲ್ಲಿ ಕುತ್ಕೊಂಡು ಕಾವಲ ಕಾಯ್ತಾರೆ. ಜವ್ ಸಂಪಿ ಗಿಡದಾಗ ಕುಂತಿರ್ತಾರೆ. ಇದು ಗೊತ್ತಾಗಲಿಲ್ಲ, ಕಾಣಿಸುತ್ತಿಲ್ಲ ಅನ್ನಾಗ ಸುಳ್ಳಿ ಬಂದು ಇವು ಕಾವಲ ಕಾಯ್ತಾರೆ. ದೇವಿಗೆ ಎಷ್ಟ ಗೊತ್ತೈತೆ, ಇವ್ ಗೊತ್ತಾಗಲ್ಲ ದೇವ್ರು. ಅವಾಗ ಸುಳಿ ಟಪಕ್ ಅಂತ ಮಂತ್ರ ಮಕ್ಕೊಂಡ್ಬಿಡ್ತಾನೆ ಅಣ್ಣ. ಮತ್ತೆಲ್ಲ ಖಾಲಿ ಮಾಡಿಬಿಡ್ತಾರೆ. ಸೇಮ್ ಹಂಗೆ ಆಗ್ತದೆ. ಬಹಳ ಚಿಂತೆ ಬಿಡ್ತೈತೆ ಎಲ್ಲರಿಗೂ ಏನಾಗ್ತೈತಿ ಚಿಂತೆ. ಆದ್ರೆ 6ನೇ ಒಳಗೆ ಪುಟ್ಟ ಲಕ್ಷ್ಮಿ ಅಂತ ಹುಡುಗಿ ಇರ್ತಾರೆ. ಅದಕ್ಕೆ ಭಾಳ ಶಾಲೆ ಇರ್ತಾರೆ. ಅದ್ರ ನೆಕ್ಸ್ಟ್ ಡೇ ಏನಾಗ್ತೈತಿ, ಅದ್ರ ನೆಕ್ಸ್ಟ್ ಡೇ 12 ಏನ್ ಮಾಡ್ತಾಳೆ, ಮೆಟ್ಟಲ್ ಬಾಜು ಬಂದು ಚೊಕ್ಕೊಂಡ್ ಕುಂತಿರ್ತಾಳೆ. ಏನ್ ಮಾಡ್ತಾಳೆ, ಮೆಟ್ಟಲ್ ಬಾಜು ಬಂದ ಚೊಕ್ಕೊಂಡ್ ಕುಂತಿರ್ತಾಳೆ. ಪುಟ್ಟ ಲಕ್ಷ್ಮಿ, ಸಣ್ಣ ಲಕ್ಷ್ಮಿ ಆಕೆ ಹೌದಿಲ್ಲ. ಕಾವಲಕಾಯಿ ಅಣ್ಣನೂ ಇರ್ತಾನೆ. ಈ ಅಣ್ಣನ ಜೊತೆ ಉಜೆ ಮಾಡ್ತಾವ, ಅಣ್ಣನೂ ಒಬ್ಬ ಬಂದಿರ್ತಾನೆ ಕಾಯಕ್. ಮಾತ್ರ ಇಬ್ರು ಕಾಯ್ತಿರ್ತಾರೆ. ಒಗ್ರಿ ಏನ್ ಕಾಯ್ತಾರು, ಊಟದ ಡಬ್ಬಿ. ಪುಟ್ಟ ಲಕ್ಷ್ಮಿ ಮುಚ್ಚೋದ ಎಷ್ಟಾಗಿ ಟೈಮ್ 12 ಜವ್ 7 ಟೈಮ್. ಯಾವ ಟೈಮ್, ಯಾವ್ದವ್ವ ದುಬಾಕ ಜವ್. ಯಾವ್ದವ್ವ ದುಬಾಕ ಹೆಂಗ್ ಬರ್ತೈತಿ ಸುಯ್ ಟಪ. ಇವೆರಡು ಅನಾಗ ಏನಕ್ಕ ಮಕ್ಕಳು. ಈ ಮಂತ್ರ ಪುಟ್ಟ ಲಕ್ಷ್ಮಿ ಏನಾಗಿರ್ತಂದ್ರೆ ಕೇಳಿಸ್ತೈತೆ. ಅತಿಗೆ ನಿಂತು ಬರಕ್ ಶುರು ಆಕೈತೆ. ಅತಿಗೆ ಅಷ್ಟೊಂದು ಒಂದು ತಿರು ಮಂತ್ರ ಹಾಕ ಘಾಚ ಕುಂಚ ಅಂತ ನಿಂತ್ಕೊಳ್ತೈತೆ. ಜವ್ವ ಮತ್ತೆ ಮುಚ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಾಡಿಂದ ಪುಟ್ಟ ಲಕ್ಷ್ಮಿ ಬಂದು ಮಕ್ಕಳು ತಿಂಡಿ ಕದಿಯು ಕಳ್ಳ ನೀನೇನ ತಿಂಡಿ ಪೋತ ತಿನ್ನುವುದಷ್ಟ ಅಲ್ಲದ ಮತ್ತಂದ್ರೆ ಏನ್ ಹಾಕ್ತಿ, ಎಲ್ಲ ಮಣ್ಣ ಹಾಕಿ ನಿನಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂದಕ್ಕ ಘಾಚರ್ ಗೂಚರ್ ಬೇಕಾರ ಮಂತ್ರ ಹಾಕಾಕ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡೋಣ. ಅಯ್ಯೋ ದೆವ್ವ, ಅಯ್ಯೋ ಉರಿ ಬೇಡ ಮಂತ್ರ ಹಾಕೋಣ, ದಯವಿಟ್ಟು ಕೈ ಬಿಡಿತೀನಿ, ಕಾಲು ಬಿಡ್ತಾನೆ. ಅಯ್ಯೋ ಪುಟ್ಟ ಲಕ್ಷ್ಮಿ ಪ್ಲೀಸ್ ಅಷ್ಟೊಂದು ಎಲ್ಲ ಸೌಂಡ್ ಕೇಳಿಸ್ಕೊಂಡು ಎಲ್ಲ ನೋಡಿ ಬಂದ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗ್ತದೆ ಚಂಡಿ ಕಳ್ಳ ಯಾರು. ಟೀಚರ್ ಬರ್ತಾರೆ, ಸರ್ ಬರ್ತಾರೆ, ಹೆಡ್ ಮಿಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಅವ ಮಕ್ಕಳೆಲ್ಲ ಇರ್ತಾರೆ. ಮರಿಗೊಂಡಂತ ಪುಟ್ಟಲಕ್ಷ್ಮಿ ಬಿಡಬೇಡ ದುಬಾಕನ, ನಮ್ದೆಲ್ಲ ಡಬ್ಬಿ ಕದ್ಕೊಂಡು ಏನ್ ಮಾಡೈತಿ, ಎಲ್ಲ ತಿಂದೈತಿ. ಆ ಡಬ್ಬೆ ಕಲ್ಲ ಮಣ್ಣ ಹಾಕೈತಿ. ಅದು ತಕ್ಕ ಶಿಕ್ಷೆ. ಆಗ ಪುಟ್ಟಲಕ್ಷ್ಮಿ ಹೌದು ಕರೆಕ್ಟ್ ಐತಿ ನೀವು ಹೇಳುದು. ಈ ದುಬಾಕ ದೆವ್ವಿಗೆ ಶಿಕ್ಷೆ ಆಗಬೇಕು. ದುಬಾಕ ದೆವ್ವಿಗೆ ಘಾಚರ್ ಗೂಚರ್ ಅಂತ ಏನಂತಂದ್ರೆ ಶಿಕ್ಷೆ ಕೊಡ್ತಾರೆ. ಏನಂತಂದ್ರ ನೀನು ಇನ್ ಮ್ಯಾಲ ಯಂತ್ರವಾಗಿ ಬದಲಾಗ. ನೀನು ಯಾವಾಗಲೂ ಏನಂತಂದ್ರ ಕಲ್ಲ ಮಣ್ಣನ್ನ ಏನ್ ಮಾಡ್ಬೇಕಂದ್ರೆ ಕೆಬರ್ಬೇಕು. ನೀ ಯಂತ್ರ ಆಗಿ ಬದಲಾದ್ರು ನಿನ್ನ ಬಟ್ಟೆಗೆ ಕೂಡ್ಬೇಕು. ಬಟ್ಟೆಗೆ ಏನ್ ಬೇಕು, ಕೂಡ್ಬೇಕು. ನೀ ಕಲ್ಲ ಮಣ್ಣನ್ನ ಕೆದರ್ತೈತಿ, ಆದ್ರೂ ನೀ ಏನು ತಿನ್ನಂಗಿಲ್ಲ, ನೀ ಏನ್ ಮಾಡಂಗಿಲ್ಲ, ತಿನ್ನಂಗಿಲ್ಲ ಅಂತ ಶಾಪ ಕೊಡ್ತಾರ. ಹಂಗ ಶಾಪ ಕೊಡೋಣ JCB ಆಗಿ ಚೇಂಜ್ ಆಗತ್ತ. ದುಬಾಕ ದೇವ್ ಏನ್ ಹೇಳ, JCB ಆಗಿ ಚೇಂಜ್ ಆಗತಿ. ಅಲ್ಲೆಲ್ಲ ನೋಡಿದೆವು ಈ ರೋಡ ಹಳಿ ಮಣಿಗೋಳ ಅಲ್ಲೆಲ್ಲ ಗಟ್ಟರ್ ಕಡೆ ಅದೆಲ್ಲ ನೋಡ್ರಿ, ಅಲ್ಲೆಲ್ಲ ಕಲ್ಲ ಮಣ್ಣ ಎಲ್ಲ ಏನ್ ಮಾಡ್ತಂದ್ರ ಕೆಬರ್ತದ. ಹೌದಿಲ್ಲ, ಅದಕ್ಕೆ ನೀವು ದಾಟ್ ಹೋಗೋ ಮುಂದ ಈ ಗಿಟ್ಯಾಚ್ ಅನ್ಬ್ಯಾಡ್ರಿ. ಅದಕ್ಕ ಏನ್ ಅನ್ಬ್ಯಾಡ್ರಿ, ಅದಕ್ಕ ಗಿಟ್ಯಾಚ್ ಅನ್ಬ್ಯಾಡ್ರಿ. ನೀವು ಗಿಟ್ಯಾಚ್ ಅಂದ್ರ ಅದಕ್ಕ ಪಿಶಾಚ್ ಅಂತ ಕೇಳಿಸ್ತದ. ಅದಕ್ಕೆ ಏನಂತ ಕೇಳಿಸ್ತತಿ, ಗಿಸಾಚ್ ಅಂತ ಕೇಳಿಸ್ತದೆ. ಓಕೆನಾ, ಗೊತ್ತಾಯ್ತು.